ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ನಮ್ಮ ಮೇಡಮ್ ಅವ್ರು ನೋಡ್ರಿ, ಗುಡ್ ಮಾರ್ನಿಂಗ್ ರೀ ಮೇಡಮ್. ನಮ್ಗೆ ಅಕ್ಕ ಇದ್ದಂಗೆ ಇದೀರಿ ನೀವು. ಅಯ್ಯೇ ಇರ್ಲಿ ರೀ, ನಿಮ್ಮ ಕೆಲ್ಸಕ್ಕರ ನಾವ್ ಇದು ಕೊಡನ್ರಿ, ಮರ್ಯಾದೆ ಕೊಡೋಣ, ಗೌರವ ಕೊಡನ್ರಿ. ನಡ್ಕೊಂಡಿ ಪಡ್ಕೊಂಡಿ ಹಿಂಗಾಗಿ ನಂಗೆ ಭಾಳ ಖುಷಿ ರೀ ನಿಮ್ದೆಲ್ಲ ವಿಡಿಯೋ ನೋಡಿ. ಥ್ಯಾಂಕ್ ಯು ರೀಪ್ಪ ಮೇಡಮ್. ಬಂದು ಮತ್ತೆ ಇಲ್ಲಿ ಬಂದಿರಲಿ ಇವತ್ತು ವಾರ್ಡಿಗ್ರಿ ಮಾತಾಡ್ಸಾಕ. ಯಾವಾಗಂತ ಓಡ್ ಬಂದೆ ರೀ. ಚಲೋ ಆತ್ರಿ, ಖುಷಿ ಆಯ್ತು ಮೇಡಮ್, ಖುಷಿ ಆಯ್ತು ರೀ. ಹಾಂ ರೀ, ಹೋಗ್ಬಂದ್ರೆ ನಾಷ್ಟ ಆತ್ರಿ? ಮನ್ಯಾಗ ನಾಷ್ಟ ಮಾಡ್ಬೇಕ್ರಿ. ಮಾಡ್ಬೇಕನ್ರಿ? ನಿಮ್ ಮನ್ಯಾಗ ಮಂದಿ ಹೆಂಗ್ ಹಚ್ಕೋತಿರಲ್ಲ ಅದೇ ಒಂದ್ ಪ್ರೀತಿ ರೀ. ಹೌದಿಲ್ರಿ? ಏನ್ ಕಟ್ಕೊಂಡು ಹೋಗೋದೈತಿ ಬಿಡ್ರಿಪ್ಪ, ಏನಿಲ್ಲ ರೀ. ಯಾರು ನಡ್ಕೋತೇವೆ ಅವ್ರ ರೀ. ಹ್ಞೂ ರೀ. ಆಯ್ತು, ನಾಷ್ಟ ಈಗ ಮಾಡ್ಬೇಕನ್ರಿ? ಮಾಡ್ತೀನಿ ರೀ, ನಾನೀಗ ಚಹಾ ಕುಡಿಬೇಕ್ರಿ. ನೀವು ಹೋಗ್ಬಿಡ್ತೀರಂತ ಬಂದೆ ರೀ. ಹೋಗ್ತಾರೇನ್ರಿ ಈಗ ನಮ್ಮ ಇವ್ರು ಬಂದ್ರೆ, ಅಪ್ಪ ಬಂದ್ರೆ ಹೋಗ್ತೀನಿ ರೀ. ಹ್ಞೂ ರೀ. ನಾವೀಗ ನಮ್ಮ ಬಾಬಾ ನಮ್ಮ ಅಪ್ಪ ಬಂದ್ರಿ, ಹೋಗಕತ್ವಿ. ಆ ಕಡೆ ಲಿಫ್ಟ್ ಇದ್ರು ಆ ಕಡೆ ಹೋಗ್ಲಿ, ಯಾಕಂದ್ರೆ ಈ ಕಡೆ ನಮ್ಮ ಮೇಡಮ್ ಇರ್ತಾರೆ ಅಂತ ಹೇಳಿ ಈ ಕಡೆ ಬಂದಿರಿ ನಾವು. ಪಾಪ ಬೆಳಿಗ್ಗೆ ಎದ್ದು ಬಂದು ಮಾತಾಡ್ಸಿ ಬಂದ್ರ ಪಾಪ. ಏನು ಈ ಕಡೆ ಅದಾರ, ಆ ಕಡೆ ಇದ್ರಿ ಅವ್ರು, ನಾವು ನೋಡಲೇ ಇಲ್ರಿ. ಈ ಕಡೆ ಇರ್ತಾರಲ್ರಿ. ಹಾಂ, ಬಂದಿರಿಪ್ಪ ನಾವು ಮನೆಗೆ. ಲಿಫ್ಟ್ನೊಳಗೆ ಒಬ್ರು ಮೇಡಮ್ ಇರ್ತಾರ, ಭಾರಿ ಕೇಳ್ತಾರಮ್ಮ ಅವ್ರು. ನಿಮಗೆ ಕೇಳಿದ್ರು, ಹರ್ಷಿಯಾಗಿ ಕೇಳಿದ್ರು. ಇವತ್ತು ನಾವು ಆ ಕಡೆ ಲಿಫ್ಟ್ ಖಾಲಿ ಇದ್ರು ಹೋಗಲಿಲ್ಲ, ಈ ಕಡೆ ಲಿಫ್ಟ್ನೊಳಗೆ ನಮ್ಮ ಮೇಡಮ್ ಅವ್ರು ಇರ್ತಾರೆ ಅಂತ ಹೇಳಂದು ಹೊರಗಿನ ಮಟ್ಟ ಮತ್ತೆ ಕಳ್ಸಾಕೆ ಬರ್ತಾರೆ ಅವರು. ಒಂದು ಸಂಬಂಧಿಕರ ಅಂತಂದು ನಾವು ಇದ್ರಲಿಂತ ಬಂದೀವಿ ಅಂತಂದ್ರೆ ಸಂಬಂಧಿಕರಲ್ರಿಪ್ಪ, ಒಂದು ಬಡ ಹುಟ್ಲಿಂತ ಬಂದೀವಿ ಅಂತಂದ್ರೆ ಅಕ್ಕ ತಂಗಿ ಅಲ್ಲ ರೀ. ನಿಮ್ಮೆಲ್ಲರ ಅಕ್ಕ ತಂಗಿಯರ ಪ್ರೀತಿ ಐತಿ ಅಲ್ರಿ. ಅಯ್ಯೋ ಅದು ಹೇಳ್ತಿರೋದ್ರಿ, ಭಾಳ ಖುಷಿ ಆಯ್ತು ರೀ. ಅವರು ಒಂದು ಅಕ್ಕನೋ ತಂಗಿ ಆಗಿ ಸಿಕ್ಕಾರಿ. ಭಾಳ ನನಗಂತೂ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತೈತೆ ರೀ. ಬಂದು ಇವತ್ತು ಸೊಫೆ ಇದ್ದಲ್ಲಿ ಬಂದು ಮಾತಾಡಿಸಿ, ನಮ್ಮ ಸೊಫೆ ಮಕ್ಕೊಂಡಿಲ್ರಿ, ಮತ್ತು ಬಂದು ಮಾತಾಡಿಸಿ ಹೋದ್ರಿ. ಅರ್ಶಿಯಾಗ ಸುಸ್ತು ಅಂತೇಳಿ ನೀನು ವಿಡಿಯೋ ಮಾಡಿದ್ವಲ್ರಿ, ಹೋಗಿ ತೋರಿಸ್ಕೊಂಬರ್ರಿ ಆಕಿಗೆ, ಹಂಗೆ ಸಡ್ಲು ಬಿಡಬೇಡ್ರಿ, ಸ್ವಲ್ಪ ಸುಸ್ತಾದ್ರೆ ತೋರಿಸ್ಬಿಡ್ಬೇಕು ಅಂತ ಹೇಳಿದ್ರೆ ಹ್ಞೂ ರೀ ಅಂತಂದು ಹೇಳಿದ್ರಿ. ನೀರು ಕಾದು ನಮ್ಮ ಏನೈತಿ ಎಷ್ಟು ಎಷ್ಟೊತ್ತೈತೆ ಹಾಳಿ ಪಾಳಿ ಎಲ್ಲ ತಿರುಗಿ ನೋಡ್ರಿ. ಬಿಸಿ ಏನು ರೊಟ್ಟಿ ಮಾಡತ್ತೀನಿ ಮಮ್ಮಿ? ರೊಟ್ಟಿ ಮಾಡ್ತೀನಿ ನಾನು. ಬಂದು ಫ್ರೆಶ್ ದೇವ್ರ ದೀಪ ಹಚ್ಚಿ ಮುಂದಿನ ಕೆಲಸ ನಮ್ಮದು. ಇದು ಸಾರು, ಟೊಮೆಟೊ ಹಣ್ಣು ಸಾರು ಮಾಡಿ ಯಾರ್ಯಾರು ಉಂಡು ನೋಡು, ಹಂಗೈತಿ. ಟೊಮೆಟೊ ಹಣ್ಣು ಸಾರು ಐತಿ, ಬಿಸಿ ಮಾಡಿದ್ದೆ. ಪಾಲಕ್ ಪಲ್ಯನ ಹಂಗೈತಿ. ಅದಕ್ಕೆ ಈಗ ಬಿಸಿ ರೊಟ್ಟಿ ಒಂದು ಮಾಡ್ತೀನಿ ರೀ, ಸಾಕು. ಇಷ್ಟೇ ಮಾಡ್ತೀವಿ ದಿನ. ನೀ ಏನು ಮಾಡ್ತೀವ? ಏನು ಮಾಡಲಿ, ರೋಜಾ ಇದೆಯಲ್ಲ, ಸುಮ್ಮನೆ ಮಕ್ಕಳು ಸ್ವಲ್ಪ ಹೊತ್ತು ಮಕ್ಕಳಲ್ವಾನ. ಯಾಕೆ ಇನ್ನು ಜಳಕ ಮಾಡ್ಬೇಕು, ಜಳಕ ಮಾಡಿ ಸ್ವಲ್ಪ ನೆಲ ಒರೆಸ್ತೀನಿ. ರೆಸ್ಟ್ ಮಾಡಂಗಾರ ಸ್ವಲ್ಪ ರೆಸಿಪಿ ಮಾಡು. ನಿಪ್ತಾರಿ ಏನು ಮಾಡಿಲ್ಲ, 4-5 ದಿನ ಆಯ್ತು. ಸುಸ್ತಾಗ್ಬಿಡ್ತಾವ ಇವ. ನೋಡ್ತಿಲ್ಲ ಎಂತಾನ ಜಳ ಹೋಗ್ಲಿ, ಗದ್ಲು ನೋಡ್ತಿಲ್ಲ, ಅದಕ್ಕೆ ಜಳ ಅಷ್ಟಾಗುತ್ತದ. ಸಮಾಧಾನ ಅನ್ನೋದಿಲ್ಲ. ವಿಚಿತ್ರ. ನಿನ್ನೆ ಮೊನ್ನೆ ಒಬ್ರು ಇದು ಹೇಳಿದ್ರು ನನಗೆ, ಒಗ್ಗಟ್ಟು ಹೇಳಿದ್ರು, ಒಡಚಾಕತಿ ಅಂತಾರಲ್ಲ ಬಿಡಿಸೋದು. ಅವ್ರ ಪಾಪ ಅವ್ರ ಹುಡುಗಿ ಕರ್ಕೊಂಬಂದಿದ್ರಲ್ಲ, ನಿನ್ನ ಡಿಲಿವರಿ ನೋವು ಆಗ್ಬಿಟ್ಟವು. ನಾ ಹೋಗಿ ನೀ ತಗೊಂಡೆ ಲಿಫ್ಟಿಂಗ್ ಕಡೆ ನಿಂತ್ಕೊಂಡ್ರೆ ಅಂದ್ರೆ ನಮ್ಮ ಮೇಡಮ್ ಅವ್ರು ಲಿಫ್ಟ್ನೇ ಮೇಡಮ್ ಅವ್ರು ಹೋಗ್ಬಿಡ್ತಾರೆ 8 ಗಂಟೆ ಅಂತ ಅದ್ರೊಳಗೆ ಅಂದ್ರೆ ಊರಿಗೆ ಹೋಗ್ತಾರೆ, ಅವ್ರು ಹೋಗ್ಬಿಡ್ತಾರ. ಇವ್ರು ಬಾ ಅಂತಂದ್ರ ಅವ್ರು ಒಡಪ್ಪು ಹೇಳಂದಾರ, ಒಡ್ಚಾಕತಿ ಬಿಡಿಸಂದಾರ. ಇಲ್ಲ ರೀ ನಮ್ಮ ಭಯ ಬಂದಿರ್ತಾಳ್ರಿ ಅಲ್ಲಿ, ಅವ್ರ ಕೈಯಲ್ಲಿ ಬ್ಯಾಗ್ ಇಸ್ಕೊಬೇಕು ನಾನು ಅಂತಂದೆ. ನಾನು ಆತವ್ರು ಹಂಗಾರೆ ನಮ್ಮ ಮೇಲೆ ಹೋಗಿನ ಅಂತಂದು ಹೋದವ್ರು. ಅಂದೆ ಅವ್ರು ಹೋದ್ರು ಬಿಡು ಮೇಲೆ ಅಂತಂದು ಆಚೆ ಕಡೆ ಲಿಫ್ಟ್ ಇದ್ದು ಹೋಗಿನಿ. ಅವ್ರು ಹಿಂಗೆ ಮೇಲೆ ಹೋಗ್ಯಾರ, ಆ ಲಿಫ್ಟ್ನಾಗ ಆಚೆ ಕಡೆ ಆ ಲಿಫ್ಟ್ನಾಗ ಇಳಿದಾರ ಕೆಳಗೆ. ಯಾಕ್ರಿ ಅಂತಂದೆ ನಾನು. ಇದೆಲ್ಲ ಇಳಿಸುತ್ತವ, ಇದು ಕರ್ಕೊಂಡು ಹೋಗ್ತೈತೆ ಅಂತ ಈ ಕಡೆ ಬಂದೆ ಅಂದ್ರೆ, ಇಲ್ಲ ತಗೋರಂಗೆ ಇಲ್ಲ ಅಂದೆ. ಮತ್ತೆ ಇದನ್ನ ಒಬ್ರು ಹೇಳ್ಯಾರ್ರಿ, ನೀವು ಹೇಳಿದ್ದು ಕುಸ್ಬಿ ಸೊಪ್ಪು ಅಂತ ನೋಡಿ ಕರೆಕ್ಟ್ ಅನ್ರಿ ಅಂದೆ. ಕರೆಕ್ಟ್ ವಾ ಅಂತಂದ್ರು. ಕರೆಕ್ಟ್ ವಾದ ಅಂತಂದ್ರ ಹೌದನ್ರಿ ಅಂತಂದೆ. ಒಡಪ್ ಹೇಳಿದ್ರು ಒಬ್ರು, ಅದನ್ನ ಬಿಡ್ಸ್ಯಾರ ಒಬ್ರು, ಅದು ಕರೆಕ್ಟ್ ಐತೆ ಅಂತ, ಕುಸ್ಬಿ ಸೊಪ್ಪ ಕರೆಕ್ಟ್ ಅಂತ. ಅವ್ರ ಸ್ವಲ್ಪ ಇದ್ರ ನಾ ಮಾತಾಡ್ಸಿದ್ದೆ ನಿನ್ನೆ. ಪಾಪ ಅವ್ರ ಅವ್ರಿಗೆ ಜಗಳ ಆಗ್ತೈತಿ. ಹೌದು ಹೌದು. ಏನೋ ಇದು ಮಾಡ್ತೀವಿ. ರೊಟ್ಟಿ ರೆಡಿ ಆಗತ್ತವ್ರಿ ಮತ್ತಿಲ್ಲ. ಒಂದೆರಡು ಓರಿಸ್ತರ್ಬೇಕೈತಿ, ಬಾರಿ ಬೇಕಾ ಆಯಾಸದಂಗೆ ಹಾಕತ್ಬೇಕು ನನಗೆ. ನನಗೊಂದು ಸಾಯಂಕಾಲ ಇಡ್ರುವ, ನನಗೂ ಅಷ್ಟೇ. ಹೋಗಿ ತಗೊಂಡ್ರೆ ಬೋರ್ ನೀನು ಅರ್ಶಿ ಹೋಗಿ ಬಿಸಿಲು ಜಗ್ಗಿ ಐತಿ. ಬೇಕಂದ್ರೆ ತಗೊಂಡು ಹಾಲಿನ ಪ್ಯಾಕೆಟ್ ಬೇಕಲ್ಲ, ಇಲ್ಲೇ ಐತೆ ಹೋಗೋದು. ಏನೋ ಹೋಗ್ಬಿಡು. ಆಸೆ ಬೂಟ್ ತಗೊಂಬಂದಾರಿ. ಎಷ್ಟು ಆಸೆ ಅದಕ್ಕೆ? 700 ರೂಪಾಯಿ. ಓ ಏನು ದೊಡ್ಡ ದೊಡ್ಡ ನೋಡು.
शानी ली तो शानी शाह बड़ी बड़ी उसके कलरफुल है वहाँ देखे क्या बोलती तू कोच थोड़ी देर बोलती तू ಹಾಕೊಳದ ನೋಡ್ರಿ ಇನ್ನಿ ಹಾಕೊಳತ್ತೇನ ಏನ್ ವರ್ಷ 2 ಜೋಡಿ ಬುಟ್ ತರ್ತಾನ ಹೋಗ್ ಜೋಡಿ ಬುಟ್ बहुत ज्यादा बड़े ಅವನು ರಂಜಾನ್ದಾಗ ಒಮ್ಮೆ ಬಕ್ರೀದ್ದಾಗ ಒಮ್ಮೆ 2 ಸಲ ಹಾಕ್ಯಾನಂದ್ರ 3ನೇ ಸಲಕ್ಕ ಅವು ಮತ್ತು ತಿಪ್ಪಿಗುಂಡಿಗೆ ಹೋಗದ ಅಶಿ ಸುಮ್ಮನೆ ರೊಕ್ಕ ಇದಕ್ಕೆ ವೇಸ್ಟ್ ಮಾಡ್ತಿ ಬೇರೆ ಏನಾಗ ತಗೊಂಬಂದು ಹಾಕ್ಯಂದ್ರ ಚಪ್ಪಲ್ ಚಂದ ಅವು ಚಲೋ ಅವು ಅಲ್ಲದ ನೋಡ್ರಿ ಅಲ್ಲಿ ಹಳಿವು तू भी लेकर आया सुन रहा बूटा नहीं देगा बूटा शादी में 2 जोड़ी लेकर तुम एक जोड़ी ಸುಲ್ತಾನ್ ಬರೀ ಅರ್ಬಿ ರಂಜಾನ್ ಡ್ರೆಸ್ ರೀ ತಗೊಂತಾನವ ಅರ್ಬಿ ಚಂದ ತಗೊಂತಾನ पैंट मस्त ले जाना ಪ್ಯಾಂಟ್ ಸಡ್ಲ ತಗೊಂತಾನ ಪ್ಯಾಂಟ್ ಎಷ್ಟು ಸಡ್ಲ ತಗೊಂಡಾನವ प्लाजो कैसा लगता बोले इसमें आरी पा के पहुंच जाते भी आसपा के भी जाते ನೋಡು 3-4 ಜನದ ಕಾಲಕ್ಕ ಅಂತ ठीक है कत्ता अगल लियो करके फिटिंग बेटा भी ಮಸ್ತ್ ಅದ ನೋಡು ಸುಲ್ತಾನ್ ಶರ್ಟು ಚಂದ ಐತೆ ನೋಡು ಚಂದ ಐತಿ ನೋಡಿ ಶರ್ಟ್ ಮಸ್ತ್ ಐತಿ ಕಲರ್ पतला सा ಕಾಟನ ಹೋಗಿ ಅದು ಹಾಕೊಂಡು ನೋಡ್ತೀನಿ ಹರ್ಷ है ಹಾಂ ಮಸ್ತ್ ಐತೆ ನೋಡಿ ಶರ್ಟ್ अम्मी हमें मैं क्या बोलते इसी पैंट इसी शर्ट कलर को छोड़ रहा है ಟೈಮ್ ಅಲ್ಲಿ 1 ಗಂಟೆ ಆತ್ರಿ ನಾನು ಒಂದು ಸ್ವಲ್ಪ APMC ಹೋಗ್ಬೇಕಂತಂದ್ರಿ ಹುಡುಗರು ರಜೆ ಅದಾವು ಹಣ್ಣು ಇಲ್ಲ ಇಲ್ರಿಪ್ಪ ಅವಕ್ಕೆ ಹಣ್ಣು ಮಮ್ಮಿ ಅನ್ನತೈತ್ರ ಮಾರಿ ಬಂತು ಅದೊಂದಿಷ್ಟು ಅದು ತಣ್ಣಗಾಕೈತ್ರಿ ಹೊಟ್ಟಿಗೆ ಸಂಜೆ ಮುಂದೆ ರಜೆ ಬಿಡೋದ್ರ ಹೋಗಂದ್ರೆ ಮತ್ತು ನಾವು ಮಸೂತಿಗೆ ಒಂದಿಷ್ಟು ಕೊಟ್ಟು ಕಳಿಸ್ಬೇಕಲ್ರಿ ಈಗ ಮತ್ತೆ ಎಲ್ಲಿ ನಾನು ORS ತೊಗೊಂಬಂದಿರ ಅಯ್ಯೋ ನನ್ನ ಮಗಳು ನೆನಪು ಮಾಡಿ ORS ತೊಗೊಂಬಂದವ್ರಿ ಯಾಕಂದ್ರೆ ಹೌದಾ ಚತ್ ಮುನ್ನ ಬಂದು ನಾನು ಕೊಡಿಲ್ಲ ನಮ್ಮ ಪಟ್ಟಣ ಅದು ಎಷ್ಟೊತ್ತು ಕುಂದ್ರಬೇಕು ಹುಡುಗ ಗಾಡಿ ತೊಗೊಂಬೈತಿ ಹೋಗ್ಬಿಡ್ತೀವಿ APMC ಕುಡಿಲ್ಲ ಥ್ಯಾಂಕ್ ಯು ರೀ ORS ರೀ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಓದಿದ್ದು ಫ್ರಿಜ್ನೊಳಗೆ ಇಟ್ಬಿಡಮ್ಮ ಅವನು ದಾದಿಮ್ಮ ಕೊಡ್ತಾರೆ ನೋಡಿ ದಾದಿಮ್ಮ ಒಂದು ಕೊಡು चले दे ಅಯ್ಯ APMC ಬಂದಿರಿ ನಾವು ಇಲ್ಲೆಲ್ಲ ಏನು ತೊಗೊಂಡ್ರೆ 10 kg ಮೇಲೆ ತೊಗೊಳದ್ರಿ ಇಲ್ಲಿ ಕಡಿಮೆ ಕೊಡಲ್ರಿ ಇಲ್ಲಿ ಇದು ಹಾಕಿಟ್ರ ಬಾಕ್ಸ್ನೊಳಗೆ ಹೆಂಗಲ್ಲ ನಾವು ಕರ್ಬೂಜ ಹಣ್ಣು APMC ಇದು ಇದ್ರದ್ದು ಹಣ್ಣಿನ ಮಾರ್ಕೆಟ್ ಎಷ್ಟು ದೊಡ್ಡದೈತೆ ನೋಡ್ರಿ ಇದು ಫುಲ್ ಬರೀ ಹಣ್ಣಿಂದ್ರಿ ಇದು ಕಲ್ಲಂಗಡಿ ಹಾಕಾಕತ್ತಾರೆ ಇದಕ್ಕೆ ಹಾಂ ರೀ ಇವತ್ತೆಲ್ಲ ಥರದ ಹಣ್ಣು ಅದಾವ ರೀ ಕಲ್ಲಂಗಡಿ ಅದಾವು ಕರ್ಬೂಜ ಅದಾವು ಇವು ಯಾವ ಹಣ್ಣು ಅಂತಾರೆ ಇವಕ್ಕೆ ಅವು ಕರ್ಬೂಜ ರೀ ಇವು ಕರ್ಬೂಜ ಅನ್ರಿ ಈ ಜಗ್ಗು ಬಂತು ಬಿಡ್ರಿ ಮಾಲ್ ಭಾಳ ಐತಿ ನೋಡ್ರಿ ಬಂದ ತಕ್ಷಣ ಇದು ಕೊಟ್ರಿ ಬಯ್ಯಾರಿ ಒಬ್ರು ಹಣ್ಣು ಹೆಚ್ಚು ಕೊಟ್ರಿ ನೋಡ್ರಿ ಅಲ್ಲಿ ಸ್ವಲ್ಪ ಇದಾಗಿದ್ದು ಇದು ಮಾಡಲ್ರಿ ಎಲ್ಲ ದನಕ್ಕೆಲ್ಲ ಹಾಕ್ತಾರೆ ನೋಡ್ರಿ ಅವು ನೆನೆಸ್ತು ತೊಗೊಂಡೆಪ್ಪ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಇವರೆಲ್ಲ ತುಮಾರ ಹಚ್ಲೇವಾ ಅವ್ರದ ಅಂತೀರಿ ಅದು ಅಂಗಡಿ ಹೇಳ್ತಾನೆ ರೀ ಅವನು ನಮ್ಮ ಅಂಗಡಿ ಕರ್ಕೊಂಡು ಹೋಗಿ ಕಿಂಬಾಯಿಲ್ ಅಂತಾನೆ ರೀ ನಮ್ಮನ್ನ ಮತ್ತು ಎಷ್ಟೊಂದು ಹಣ್ಣು ಹಾಕಿದ್ರಿ ಅವರು ಹುಡುಗರು ರಜೆ ಅದಾವ ಅನ್ನೋದ್ರೊಳಗಂದ್ರೆ ಒಂದು ಸೇಬು ಮತ್ತು ಇವು ರೀ ಆರೆಂಜ್ ದ್ರಾಕ್ಷಿ ಅದು ತೊಗೊಂಡ್ವಿ ನೋಡ್ರಿ ದ್ರಾಕ್ಷಿ ಚಲೋ ನೋಡಿ ಹಚ್ಚಿರಿ ಅವು ಬಂದು ನೋಡ್ರಿಪ್ಪ ನಾವು ಎಲ್ಲ ತೊಗೊಂಡು ಇವು ಅಂಗಡಿಯಾಗಾದ್ರೆ 1 kg ಹಂಗೆಲ್ಲ ಕೊಡ್ತಾರೆ ತೊಗೊಂಬಂದಿರ ಅವನು
ಒಂದು ಕಲಂಗಡಿ ಹೆಚ್ಚು ಅಂತ ಹೇಳ್ರಿ ಅಮ್ಮರ ತಿಂತಾರೇನು ಹೌದಿಲ್ಲ ತೊಗೊಂಬಂದಿಡ್ರಿ ಅರ್ಶಿ ಯಾವ ಚಲೋ ಆಯ್ತು ಬಿಡುವ ಚಲೋ ಆಗೈತಿ ಇರೋಲ್ದಾಕ ಡೀಲಾನೇ ಇರಲಿ ಮನೆ ಉಟ್ಕೊಳ್ಳೋವಲ್ಲ ಡೀಲಾ ಇರ್ಬೇಕವು ಹಾಂ ಏನಾಗಂಗಿಲ್ಲ ಅರ್ಶಿಯಾಗ ಚಲೋ ಆಗಿತ್ತಲ್ಲ ನಿನ್ನದು ಅರಿಪಾ ರೆಸಿಪಿ ಮಾಡಾಕತ್ತೀಯ ಅದಕ್ಕಿಂತ ಮುಂಚೆಕ ನನಗೆ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡ್ಯಾರಮ್ಮ ನಿಮ್ಮದು ಸೀರೆ ವ್ಯಾಪಾರ ಏನಾಯಿತು ಅಂತಂದು ಈಗ ನಮ್ದಂತೂ ಗೊತ್ತೈತ್ರಿಪ್ಪ ಈಗ ಎಲ್ಲಿ ಆಗಾಕತ್ತಿಲ್ಲ ಅಮ್ಮನೂ ಕೈ ನೋವು ಅಂತ ಒಂದು ಮೊನ್ನೆ ಕೈನ ಎತ್ತಾಕ ಬರಾಕತ್ತಿಲ್ಲ ಅನ್ನಕತ್ತಿದ್ರಿಪ್ಪ ಅವರು ಹೋಗಿ ತೋರಿಸ್ಕೊಂಬಂದ್ರಿ ಈಗ ಒಂದು ವಾರದ ಮೇಲೆ ಆತು ಅವ್ರು ಹಂಗೆ ಮುಗಿದು ಮಾಡಾಕತ್ರಿ ನೀನು ತೋರಿಸ್ಕೊಂಬಂದಾಗಿದ್ದ ಪರವಾಗಿಲ್ಲ ರೀ ಹಾಗಾಗಿ ಅವ್ರನ್ನ ಕರ್ಕೊಂಡು ಈಗ ಹುಬ್ಳಿಗೆ ನನಗೆ ಹೋಗೋಕ್ಕಾಗಿಲ್ಲ ರೀ ಮತ್ತು ಇನ್ನೊಂದು ಏನಪ್ಪ ಅಂತಿದ್ರೆ ನಾನು KMCಗೆ ಅದೆಲ್ಲ ಓಡಾಕತ್ತೀನಿ ರೀ ಹೋಗಿ ಬಂದು ನನಗೆ ಇಲ್ಲೆಲ್ಲ ಮನೆ ಒಳಗೆ ಮಾಡಿ ಅದು ನನಗೆ ಅಷ್ಟ ರಗಡ ಆಕೈತ್ರಿ ಹಾಗಾಗಿ ನನ್ನ ಸೀರೆ ಕಡೆ ಹೋಗಕತ್ತವ್ರು ಅವು ಇದ್ದದ್ವ ಹೋಗಕತ್ತವ್ರಿ ಮತ್ತು ಇಷ್ಟರೊಳಗೆ ನಾವು ಹಾಕಿಸ್ಬಿಡ್ಬೇಕಾಗಿತ್ತು ರೀ ಸಾರಿ ಹಾಕ್ಸೋದಿತ್ತಂದ್ರೂ ಯಾಕಂದ್ರೆ ಯುಗಾದಿ ಇತ್ತು ರಂಜಾನ್ ಇತ್ತು ಹೋಗ್ತಿದ್ವು ರೀ ಹಾಕಿಸ್ಕೊಟ್ಟಿದ್ರೆ ನಮ್ಮ ಮಾರಿಪರ ಇದು ಮಾಡ್ತಿದ್ರಿ ಅದ್ರ ಬಗ್ಗೆ ನನಗೆ ಹಾಕ್ಸೋಕ್ಕಾಗಲಿಲ್ಲ ರೀಪ್ಪ ಟೈಮ್ ಹಾಗಾಗಿ ಇದೆಲ್ಲ ಮುಗಿಲ್ರಿ ಯುಗಾದಿ ಹೋಗ್ಲಿ ರಂಜಾನ್ ಹೋಗಲಿ ಎಲ್ಲ ಕೂಡ ಹೋಗ್ಲಿ ಆಮೇಲೆ ಹಾಕಿಸ್ತೀನಿ ರೀ ಹೌದಿಲ್ಲ ಈಗ ಮೊದಲು ಹಾಕಿಸ್ಬೇಕೈತ್ರಿ ಈಗ ಹಾಕಿಸಿದ್ರು ಯಾರು ತೊಗೊತಾರೆ ಈಗ ತೊಗೊಳಂಗಿಲ್ಲ ರೀ ಈಗ ಎಲ್ಲರೂ ಮಾರ್ಕೆಟ್ಗೆ ಹೋಗ್ಬೇಕನ್ನೋರ ಇರ್ತಾರೆ ಈಗ ಹಾಗಾಗಿ ನೀ ಏನು ಮಾಡತ್ತೀವ ಆಕೆ ಐಸ್ ಕ್ರೀಮ್ ಮಾಡಕತ್ತಾಳ್ರಿ ಇವತ್ತು ಇದ್ರದ್ರಿ ಚಾಕ್ಲೇಟ್ ಫ್ಲೇವರ್ ಅದನ್ನ ಚಾಕ್ಲೇಟ್ ಫ್ಲೇವರ್ ಏನಂತಾರ ನೀರು ಹಾಕ್ಬೇಡ ಹಾಲಿಗೆ ಅರಿಪ ಮಂದನ ಹಾಲು ಹಾಕೋ ಇಲ್ಲ ನಿನ್ನ ಐಸ್ ಕ್ರೀಮ್ ಗಟ್ಟಾಗಲ್ಲ ಮತ್ತು ಹಾಲಿಗೆ ನೀರು ಮಿಕ್ಸ್ ಮಾಡಬೇಡ ಗಟ್ಟಿನ ಹಾಲು ಹಾಕೊಂಬಿಡ ಮತ್ತು ಹಾಕೋಬೇಡ್ದಾಗಿತ್ತು ನೀನು ಗಟ್ಟಿನ ಹಾಲು ಹಾಕ್ಕೋಬೇಕು ಅದಕ್ಕೆ ಈಗ ಹಾಲು ಹಾಕೊಂತೇನ ಸಾಕಷ್ಟು ದೊಡ್ಡದಾರ ತೊಗೋಬೇಕಿಲ್ಲ ನೀನು ಇದನ್ನು ಸಾಕು ಇದ್ರೊಳಗೆ ಏನು ಮಿಕ್ಸ್ ಮಾಡೋಂಗಿಲ್ಲ ಅದು ಹಾಂ ಇದ್ರೊಳಗೆ ಹಾಕೋಬೇಕು ಬಿಸಿ ಮಾಡ್ಬೇಕು ಈಗ ಬಿಸಿ ಮಾಡ್ಕೊನಿ ಇದನ್ನ ಹೌದಾ ಇದು ಕಾಫಿ ಪುಡಿನಾ ಕಾಫಿ ಪುಡಿ ಅಂತಾರೆ ಕೊಕ್ಕೋ ಪೌಡ್ರ್ ಹಾಂ ಕೊಕ್ಕೋ ಪೌಡ್ರ್ ಅಂತ್ರಿಪ್ಪ ನಾನು ಕಾಫಿ ಪುಡಿ ಅಂದ್ರೆ ಈ ಕಾಫಿ ಮಾಡ್ಕೊಂಡು ಕುಡಿಬೇಕು ಅನ್ನಕತ್ತೀನಿ ರೀ ಅದೈತಿ ತಲೆ ಒಳಗೆ ನನಗೆ ಅದು ದೊಡ್ಡದಿತ್ತಲ್ಲ ಅಗಲ ನಾನು ತೊಗೋಬೇಕಿಲ್ಲ ನೀನು ಗಂಟಿರುತ್ತೆ ಅಂತಂದು ಅಷ್ಟೇ ಹಿಂಗೆ ಸಾಣಿಸ್ಕೊಳ್ಳೋದ್ರಿ ಅದು ಇಲ್ಲ ನಮ್ಮ ಸಾಣಿಗೆರ ತೊಗೊಂಡಲ್ರಿ ಈಗ ಹಿಟ್ಟಿಡೋದು ಅಗಲ ಒಂದು ಸಾಣಿಗೆ ಬೀಳ್ತೈತೆ ಅಂತ ಹೇಳಿ ಎಂತ ಇಲ್ಲ ಇದು ಸಾಣಿಸ್ಕೊಂಡ್ರಕ್ಕೆ ಕೊಕ್ಕೋ ಪೌಡ್ರ್ ಸಕ್ಕರೆ ಸಾಕು ಭಾಳ ಸಕ್ಕರೆ ಮಾಡ್ಬಿಡ ನನ್ನ ಕೈಗೆ ಒಂದಿಟ್ಟು ಐತೆ ಸಕ್ಕರೆ ಹಾಕಿ ಹಾಂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಿಕ್ಸ್ ಮಾಡಿದ್ದನ್ನು ಡಬ್ರಿ ಕಾಯಿ ಕಟ್ಲರಿ ಒಂದು ಈಗ ಅದನ್ನು ಹಾಕಿಲ್ಲ ಅದ್ರೊಳಗೆ ಈಗ ಬಿಸಿ ಮಾಡ್ಬೇಕನ ಅದನ್ನು ಗಟ್ಟಿ ತಿಕ್ನೆಸ್ ಬರ್ಬೇಕು ಅದ್ರದ್ದು ಗಟ್ಟಿ ಆಗ್ಬೇಕನ ಈಗ ಅದು ತಿಕ್ನೆಸ್ ಬರ್ಬೇಕು ಈಗ ತಿಕ್ನೆಸ್ ಆಗೈತಿ ಈಗ ಅದು ಸ್ವಲ್ಪ ಇದು ಹಾಲು ಬೇಕನ ಆತಮ್ಮ ಅದು ಈಗ ಬಿಸಿ ಸ್ವಲ್ಪ ತನಗಾಗಲಿ ಆಮೇಲೆ ಫ್ರಿಜ್ನಾಗ ಇಡಾಕ್ಬಿಡ್ತೈತಿ ಇದು ಏನು ಮಾಡೋದು ಅದು ವಿಪ್ಪಿಂಗ್ ಕ್ರೀಮ್ ಅದ್ರ ಹಾಕಿ ಮಿಕ್ಸ್ ಮಾಡ್ಬೇಕನ ಈಗ ಇದನ್ನ ಇಲ್ಲ ಇದು ಫ್ರಿಜ್ ಒಳಗೆ ಇಡ್ಬೇಕು ಈಗ ಇದ ಬೇರೆ ಮಾಡ್ಬೇಕು ಅದಿಲ್ಲ ಮನ್ನಿದು ಅಷ್ಟು ಹಾಕಿದ್ದೇನ ಮಣ್ಣಿದೆಲ್ಲ ಖಾಲಿ ಆಗಿತ್ತು ಇವತ್ತೆಷ್ಟು ಒಂದು ತೊಗೊಂಡು ಎರಡು ತೊಗೊಂಡಿ ಇವಾಗ ಒಂದ ಸಾಕು ಎರಡು ಇನ್ನೊಂದು ಐತಲ್ಲಿ ಐತೆನಾ ಈ ಲಿಪ್ಪಿಂಗ್ ಕ್ರೀಮ್ ರೆಡಿ ಮಾಡಕತ್ರಿ ಈಗ ವಾಸನೆ ಬರಾಕೈತೆನ ಅದು ಏನು ಮಿಷಿನ್ ಇರಲ್ಲ ಯಾಕೆ ಏನೋ ವಾಸನೆ ಬಂದು ಹಾಕೈತೆ ನನಗೆ ये ऊपर उठाने को नीचे करना कैसे नीचे करना ये वो परोठे की टिंग भी ಮಾಡಿ ನೋಡೋಣ हल्लू की एक बटन दबा ಲಾರಿಪ ಮತ್ತಿದು ಶರ್ಬತ್ ಮಾಡಾಕತ್ತಾಡ ಕಲ್ಲಂಗಡಿ ಹಣ್ಣಿಂದ್ರಿ ಮೊಹಬ್ಬತ್ ಶರ್ಬತ್ ಅಂತ್ರಿ ಈಗ ಹಾಲು ಅದ ರೀ ಕಲ್ಲಂಗಡಿ ಹೆಚ್ಚಾಕತ್ತಾಡ ಹೆಂಗೆ ಇದು ನೋವು ಏನು ಕೆಟ್ಟೈತೆ ಇಲ್ಲ ಹೂವು ಅಷ್ಟು ತಂಪಾಗೈತದ ಕೆಂಪು ನೋಡು ನೋಡ್ರಿ ವಿಪ್ಪಿಂಗ್ ಕ್ರೀಮ್ ಎಲ್ಲ ಚೆನ್ನಾಗಿ ಅರ್ಶ ಇದು ಮಾಡಿದಾಳೆ ಮತ್ತು ನಾವೇನು ಚಾಕ್ಲೇಟ್ ಇದ್ದದ ಫ್ರಿಜ್ ಒಳಗೆ ಇಟ್ಟಿವಲ್ಲ ರೀ ಅದೇ ತೆಗೆದು ಮತ್ತು ವಿಪ್ಪಿಂಗ್ ಕ್ರೀಮ್ ಒಳಗೆ ಹಾಕಿ ಮತ್ತೊಂದು ಸಲ ಇದು ಮಾಡ್ಕೋಬೇಕ್ರಿ ಅದು ಸ್ಟಾರ್ಟ್ ಮಾಡಿಬಿಡ ಅರ್ಶ ತೋರಿಸಿದ್ದಾನೆ ಎರಡು ಕುಡಿಸಿದ್ದ ಫ್ರಿಜ್ ಮ್ಯಾಗ ಇಡೋದನ ಈಗ ಅದು ಪಕೋಡ ಮಾಡಕತ್ತಾಳ್ರಿ ಆಲೂಗಡ್ಡಿ ತುರ್ಕೊಂಡಾಳ್ರಿ ಮತ್ತು ಇದು ಪಾಲಕ್ ಉಳ್ಳಾಗಡ್ಡಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕೊಂಡಾಳ್ರಿ ಈಗ ಅದಕ್ಕೆ ಉಪ್ಪು ಹಾಕಿ ಹಿಟ್ಟು ಹಾಕಿ ಕಲಿಸ್ಬಿಡ್ತಾ ಮೀನು ಸಮ ತಗೊಟ್ಟೇನ್ವ ನೀನು ಇದು ಇಲ್ಲ ಆಲೂಗಡ್ಡೆ ಬಜ್ಜಿ ಮಾಡಕತ್ತದ್ರಿ ಅರ್ಶಿ ರೀ ಇದು ಆಲೂಗಡ್ಡಿವು ಆಮೇಲೆ ಕಡೆ ಉಪ್ಪು ಅದ್ರ ಹಾಕಿ ನೋಡ್ರಿಪ್ಪ ಇದು ಉಪ್ಪು ಇಲ್ಲಿ ಅರ್ಶಿನ ಬಜ್ಜಿ ರೆಡಿ ಅದ ನೋಡ್ರಿಪ್ಪ ಮಸ್ತ್ ಕಡ್ಕಾಗ್ಯಾವ ನೀ ಏನು ಮಾಡಕತ್ತೀವ ಈಗ ಎರಡನೇ ಸಲ ನೋಡ್ರಿ ಮತ್ತೆ ಫ್ರಿಜ್ನೊಳಗೆ 2 ಸಲ ಇಟ್ಟು 2 ಸಲ ತೆಗೆದು ಹಿಂಗೆ ಮಾಡಿ ಈಗ ಹಾಕಿಟ್ಬಿಡೋದು ಡಬ್ಬಿಗೆ
ನಾನಿಲ್ಲಿ ಕ್ಯಾಬೇಜ್ ಪಲ್ಯ ರಾತ್ರಿ ಅಡುಗೆ ರೆಡಿ ಮಾಡಕತ್ತೀನಿ ರೀ. ಕ್ಯಾಬೇಜ್ ಹಚ್ಕೊಂಡೆ ರೀ, ಬೇಳೆ ಕುದಿಸಿಟ್ಟಿನಿ. ಕ್ಯಾಬೇಜ್ ಪಲ್ಯ ಮಾಡ್ಬೇಕು ಈಗ. ಕ್ಯಾಬೇಜ್ ಪಲ್ಯ ಮಾಡಿಟ್ಟು ಕುದಿಸ್ತಂಥ ಬೇಳೆನ ಆಮೇಲೆ ಇದು ಮಾಡ್ತೀನಿ ರೀ, ಒಗ್ಗರಣೆ ಕೊಡ್ತೀನಿ ರೀ ಅದನ್ನು. ಅರಿಶಿನ ಆಲೂಗಡ್ಡೆ ಬಜ್ಜಿ ಅದು ರೀ. ನಮ್ದು ಟೈಮ್ ಮುಂದೈತೆ ಬಿಡ್ರಿ, ಅದ ಟೈಮ್ ಆಗಕ್ಕೆ ಬಂದೈತ್ರಿ ಈಗ. ಬರಮ್ಮ ನೀರಿನ ಬಾಟ್ಲಿ ತೊಗೊಂಬೈತಿ ಇಲ್ಲಿ. ಹಾಗಾದ್ರೆ ಬಾಯಿ ಕಡೆ ಗ್ಲಾಸ್ ಕೊಡಲೆ. ಇದ್ರ ಮೇಲೆ ಇಡ್ಬೇಡ್ರಿ. ಕುಂದ್ರಿ ಬಾಬಾ, ಈಗ ಬಿಟ್ರು ತಗೋರಿನ. ನಮ್ಮ ಬಾಬಾಗ ನೆಗಡಿ ಆಗ್ಬಿಟ್ಟೈತ್ರಿಪ್ಪ, ಗಂಟ್ಲೆಲ್ಲ ಹಿಡಿದ್ಬಿಟ್ಟೈತ್ರಿ ಬಾಬಾ. ಬಿಟ್ರಿ ಈಗ ಇಲ್ಲ ಅಮ್ಮಗೆ ಚಾನೋ ಬಜ್ಜಿನ ತೊಗೊಂಡು ಹೋಗಿ ಕೊಟ್ಟು ಆಲೂಗಡ್ಡೆ ಬೇಕಂತ ಹುಡುಗ್ರಿ ತೊಗೊಂಡು ಬರ್ತೀವಿ. ನಮ್ಮ ಮಮ್ಮಿ ತರಕಾರಿ ತೊಗೊಂಬಂದ್ರಿ. ತರಕಾರಿ ಅನ್ನಕ್ಕೆ ಆಲೂಗಡ್ಡೆ ಇದು ಆಲೂಗಡ್ಡೆ, ಬದ್ನಿಕಾಯಿ, ಬೆಂಡೆಕಾಯಿ, ಮೂಲಂಗಿ ಅವ್ರು ತೊಗೊಂಬಂತೀವಿ. ತರಕಾರಿ ಟಮಾಟಿ ನೋಡ್ರಿ ಏನು ತೋರ್ಸದಾವಲ್ಲಿ. ಅವು ಮೊನ್ನೆ ಹೆಸರು ಇದು ಮಾಡಿದ್ರಲ್ಲ, ಅವಾಗ ಮೆತ್ತಗಾಗಿ ಒಂದು ಇದು ಇಲ್ಲವು ಚಲೋ ಇದ್ದು ಅಷ್ಟು ಹಾಕಾಕತ್ತೀನಿ ನಾನು. ಇದನ್ನು ಕಟ್ಟಿಡ್ಬೇಕು ಇದ್ರೊಳಗೆ ಏನು ಪಲ್ಯ ಮಾಡ್ಬಿಡ ಅಮ್ಮಗೆ. ಕ್ಯಾಬೇಜ್ ಉಣ್ಣಂಗಿಲ್ಲ ಅವರು, ಇದಾದ್ರು ಅಂತಾರೆ ಅವ್ರು. ಆಯ್ತು ಈಗ ಮಾಡ್ತೇನೆ ಅದು. ಮತ್ತು ರೊಟ್ಟಿ ಮಾಡಾಕತ್ತೀರಿ ನಾನು. ಒಂದು ಸ್ವಲ್ಪ ರೊಟ್ಟಿ ಮಾಡ್ದಂತಂದು ಅರಿಪದ ಮೂಲಂಗಿ ಪಲ್ಯ ಮಾಡುವಂದೆ ಕೆರ್ಸಾಕತ್ತಲ್ಲ ಅದು ಮೂಲಂಗಿ ರೀ. ನಾವು ಕೆಂಚಿ ಬಂದಿರಿ ಹೋಗಾಕತ್ತೀವಿ ನೋಡ್ರಿ. ಮತ್ತು ಮನೆಗೆ ಅಲ್ರಿ ಇವ್ರು ಕಳ್ಸಾಕ್ರಿ, ಇವ್ರು ಕಳ್ಸಾಕ್ ಹೋಗ್ತೀವಿ. ಇವತ್ತು ನಾನು ಇಲ್ಲೇ ನಮ್ಮ ಸಭ್ಯ ಜೋಡಿ ಊಟ ಮಾಡಿದೆ. ಊಟ ಮಾಡಿ ಇವ್ರು ಕಳಿಸಿ ಬರಲ್ರಿ. ಏನು ಹೇಳಕತ್ತೀನಿ? ಏನಿಲ್ಲ ಎಲ್ಲ ನಮ್ದು ಹೌದಿಲ್ಲ ನೋಡಿ ಮತ್ತೆ